ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ ಡಿಯರ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 22. ಈ ಎಪಿಸೋಡಲ್ಲಿ ನಾನು ನಮ್ಮ ಶರತ್ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಪಾರ್ಟಿ ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಒಂದು ದೊಡ್ಡ ಅನಾಹುತ ಆಗುವಂತಹ ಚಾನ್ಸಸ್ ಇದೆ ಆ್ಯಂಡ್ ನಡೆದೋಗಿದೆ ಕೂಡ. ಸೊ ನಮ್ಮ ನಿತ್ಯಾಗಿ ಬೇಜಾರಾಗುವಂತಹ ಒಂದು ಕೆಲಸ ಇಲ್ಲಿ ನಡೆದಿದೆ, ಹಾಗೆ ಅದನ್ನು ಮಾಡಿರೋದು ಶರತ್. ಸೊ ಇಷ್ಟು ಹಿಂಟ್ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಫುಲ್ ತಿಳ್ಕೊಳ್ಬೇಕು ಅಂತ ಅಂದರೆ ಈ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ. ಹಾಗೆ ಎಪಿಸೋಡ್ ಎಂಡಲ್ಲಿ ನಾನು ನಿಮಗೆ ಇನ್ನೊಂದು ಏನೋ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಿದ್ದೀನಿ. ಸೊ ನೋಡೋದನ್ನು ಮರಿಬೇಡಿ. ಸೊ ಅದನ್ನು ಕೇಳಿಸ್ಕೊಂಡು ನನಗೆ ಕಮೆಂಟ್ ಮೂಲಕ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ. ಗೆಟ್ ಟುಗೆದರ್ ಪಾರ್ಟಿ. ಮನೆಯವರೆಲ್ಲ ತಮ್ಮ ಮನೆಗೆ ಬಂದ ಹೊಸ ವ್ಯಕ್ತಿ ಅಂದರೆ ಲಾವಣ್ಯ. ಅವಳ ಇಂಟ್ರಡ್ಯೂಸ್ ತಮ್ಮ ರಿಲೇಟಿವ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕಾಗಿ ಒಂದು ಗೆಟ್ ಟುಗೆದರ್ ಪಾರ್ಟಿನ ಅರೇಂಜ್ ಮಾಡಿದ್ರು. ಹಾಗೆ ಕ್ಲೋಸ್ ಸರ್ಕಲ್ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದರು. ಫಾರಿನಿಂದ ಕೂಡ ಗೆಸ್ಟ್ ಎಲ್ಲ ಬಂದಿದ್ದರು. ನಿತ್ಯ ಬಂದವ್ರಿಗೆಲ್ಲ ಜ್ಯೂಸ್ ಸರ್ವ್ ಮಾಡ್ತಿದ್ಲು. ಲಾವಣ್ಯ ಅವಳಿಗೆ ಅವಮಾನ ಮಾಡಲೇಬೇಕು ಅಂತ ಯಾವಾಗೂ ಕಾಯ್ತಿರ್ತಾಳೆ. ಸೊ ಮಾಡಬೇಕು ಅಂತ ಹೇಳಿ ಜ್ಯೂಸ್ ಕೊಡೋಕ್ಕೆ ಹೋಗ್ತಿದ್ದ ಹಾಗೆ ಅವಳ ಕಾಲಿಗೆ ಅಡ್ಡ ಕೊಟ್ಟು ಬೀಳ್ಸೋದಕ್ಕೆ ಹೋಗ್ತಾಳೆ. ಆದರೆ ನಿತ್ಯ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸಸ್ ಹಾಗೆ ತಟ್ಟೆ ಕೆಳಗೆ ಬೀಳುತ್ತೆ. ಅವಳು ಬೀಳಲ್ಲ, ಥ್ಯಾಂಕ್ ಗಾಡ್. ಪಾಪ ಅವಳು ಇಟ್ಕೊಂಡಿದ್ದ ಜ್ಯೂಸ್ ಹಾಗೆ ತಟ್ಟೆ ಕೆಳಗೆ ಬಿದ್ದೋಗುತ್ತೆ. ನಿತ್ಯ ಕೋಪದಿಂದ, ಹೇ ಲಾವಣ್ಯ, ನೀ ಕಾಣಿಸಲ್ವಾ? ಮೈ ಮೇಲೆ ಪ್ರಜ್ಞೆ ಇಲ್ವಾ? ನೋಡ್ಕೊಂಡು ಓಡಾಡು ಅಂದ್ಲು. ಲಾವಣ್ಯ ದುರಹಂಕಾರದಿಂದ, ಕೆಲಸದವ್ರಿಗೆ ಕೆಲಸದ ಮೇಲೆ ಪ್ರಜ್ಞೆ ಇರಬೇಕು ಅಂತ ಗೊತ್ತಾಗಲ್ವಾ ಅಂತ ಅಂದ್ಲು. ನಿತ್ಯ ಕೋಪದಿಂದ ಲಾವಣ್ಯ ಅಂತ ಕಿರ್ಚ್ತಾಳೆ. ಲಾವಣ್ಯ, ಕಿರ್ಚ್ಬೇಡವೆ, ಹೋಗಿ ಕ್ಲೀನ್ ಮಾಡಿಬಿಡು. ನಿತ್ಯ, ಕಾಲು ಅಡ್ಡ ಕೊಟ್ಟು ಬೀಳಿಸಿದ್ದು ನೀನು, ತಪ್ಪು ನಿಂದು, ಮೊದಲು ಸಾರಿ ಕೇಳು. ಲಾವಣ್ಯ, ವಾಟ್? ಸಾರಿನಾ? ಅದು ನಾನು ನಿನಗೆ ಕೆಲಸದವ್ರಿಗೆಲ್ಲ ಸಾರಿ ಕೇಳಲ್ಲ ನಾನು. ನಿತ್ಯ, ಕೆಲಸದವಳು ಅಂತಿದ್ಯಲ್ಲ, ನೀನು ಅದೇ ತಾನೇ? ಲಾವಣ್ಯ, ನಿತ್ಯ ಕೇಳು ಸಾರಿನಾ. ಆ ಕಡೆಯಿಂದ ಶರತ್ ಬರ್ತಾ ಇರೋದನ್ನು ನೋಡಿದ ಲಾವಣ್ಯ, ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಿದೆ. ಸರಿಯಾದ ಟೈಮ್ಗೆ ಎಂಟ್ರಿ ಕೊಡ್ತಿದ್ದಾನೆ. ನಿನ್ನ ಸರಿಯಾಗಿ ರೊಚ್ಚಿಗೆ ಇಳಿಸ್ತೀನಿ ಅಂತ ಅಂದ್ಕೊಂಡು, ಏನೇ ಮಾಡ್ತೀಯಾ, ನಿಂಗೇನು ಮಾಡೋದಕ್ಕಾಗಲ್ಲ ಅಂತ ಟ್ರಿಗರ್ ಮಾಡೋದಕ್ಕೆ ನೋಡ್ತಾಳೆ ನಿತ್ಯನ. ನಿತ್ಯ, ಏನು ಮಾಡ್ತೀಯಾನಾ? ನಾನು ಏನು ಮಾಡ್ತೀನಿ ಅಂತ ಗೊತ್ತಿದ್ರೂ ಕೇಳ್ತಿದ್ಯಲ್ಲ ಲಾವಣ್ಯ, ಯಾಕೆ ನಿಂಗೆ ಗೊತ್ತಿಲ್ವಾ? ಅಷ್ಟರಲ್ಲಿ ಶರತ್ತು ಅವರಿಬ್ಬರು ಜಗಳ ಆಡೋದನ್ನು ನೋಡ್ತಾನೆ. ಆದರೆ ಅವನಿಗೆ ಫುಲ್ ಮ್ಯಾಟರ್ ಏನಾಗಿದೆ ಅಂತ ಗೊತ್ತಿಲ್ಲ, ನೋಡ್ತಾನೆ. ಲಾವಣ್ಯ, ಏನು ಮಾಡ್ತೀಯಾ ಅಂತ ಕೇಳಿದ್ಲು. ನಿತ್ಯಗಂತೂ ಈಗ ಸಿಟ್ಟು ಬಂದ್ಬಿಟ್ಟಿದೆ. ಆ ಕಡೆ ಈ ಕಡೆ ನೋಡ್ತಾಳೆ. ಅಲ್ಲಿ ಜ್ಯೂಸ್ ಗ್ಲಾಸು ಅವಳ ಕಣ್ಣಿಗೆ ಕಾಣಿಸುತ್ತೆ. ಅದನ್ನು ತಗೊಂಡು ಲಾವಣ್ಯ ಮುಖಕ್ಕೆ ಎರಚ್ತಾಳೆ. ಅಷ್ಟರಲ್ಲಿ ಶರತ್ ಹಿಂದೆ ಮುಂದೆ ಏನೂ ಯೋಚನೆ ಮಾಡ್ದಿರಾನೆ ನಿತ್ಯ ಕೆನ್ನೆಗೆ ರಪ್ ಅಂತ ಹೊಡಿತಾನೆ. ಅಲ್ಲಿದ್ದ ಎಲ್ಲರೂ ಅವ್ರ ಕಡೆನೇ ನೋಡ್ಕೊಂಡು ನಿಂತ್ಕೊಂಡ್ರು. ನಿತ್ಯ ಎಡಗೈಯಲ್ಲಿ ತನ್ನ ಕೆನ್ನೆ ಮೇಲಿಟ್ಟು ನಿಧಾನಕ್ಕೆ ಸರ್ ಅಂತಾಳೆ. ಶರತ್, ಮಾತಾಡಬೇಡ ನಿತ್ಯ, ಯಾವಾಗಲೂ ಜಗಳ ಆಡ್ತಾನೆ ಇರ್ತೀಯ. ಎಲ್ಲರೂ ಇದ್ದಾಗ ಹೇಗಿರಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಜಸ್ಟ್ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ? ಜಗಳ ಆಡೋ ಟೈಮಾ ಇದು ಅಂತ ಹೇಳ್ದ. ನಿತ್ಯ, ಸರ್ ಅದು ಅವಳು. ಶಟಪ್, ನನ್ನ ಮುಂದೆ ನಿಂತ್ಕೋಬೇಡ, ಹೋಗು ಇಲ್ಲಿಂದ. ಫಸ್ಟ್ ಗೆಟ್ ಲಾಸ್ಟ್ ಅಂತಾನೆ. ನಿತ್ಯ ಅಲ್ಲಿಂದ ಅಳ್ತಾ ಹೊರಟೋದ್ಲು. ಶರತ್, ಲಾವಣ್ಯ ಆರ್ ಯು ಓಕೆ? ಲಾವಣ್ಯ ಏನೂ ಗೊತ್ತಿಲ್ಲದೆ ಇರೋ ಥರ, ಎಸ್ ಶರತ್, ಐ ಆಮ್ ಓಕೆ ಅಂದ್ಲು. ಶರತ್ ಕೆಳಗಡೆ ಬಿದ್ದ ಗ್ಲಾಸ್ ಪೀಸ್ನೆಲ್ಲ ನೋಡಿ, ಏನಿದೆಲ್ಲ, ಅದು ಇಷ್ಟೊಂದು ಗ್ಲಾಸ್ ಪೀಸಸ್ ಅಂತ ಕೇಳ್ದ. ಲಾವಣ್ಯ,
ಇದನ್ನೆಲ್ಲ ಯಾಕೆ ಹೊಡೆದಾಕ್ತೆ ಅಂತ ಕೇಳಿದ್ದಕ್ಕೇನೆ ನಿತ್ಯ ನನ್ನ ಜೊತೆ ಜಗಳ ಮಾಡಿದ್ಲು ಶರತ್ ಅಂತ ಹೇಳಿದ್ಲು. ಶರತ್: ಹೋಗಲಿ ಬಿಡು, ನೀನು ಬೇಜಾರಾಗಬೇಡ, ಲೆಟ್ಸ್ ಎಂಜಾಯ್ ದ ಪಾರ್ಟಿ ಅಂತಾನೆ. ಮನೆಯವರೆಲ್ಲ ಲಾವಣ್ಯ ಬಿಹೇವಿಯರ್ನ ನೋಡಿ ಬೇಜಾರು ಮಾಡ್ಕೊಂಡಿರ್ತಾರೆ. ಶರತ್ಗೆ ಇವಳು ಸರಿಯಾದ ಜೋಡಿ ಅಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಅವನು ಬೇಜಾರು ಮಾಡ್ಕೋತಾನೆ ಅಂತ ಅವನ ಇಷ್ಟಕ್ಕೋಸ್ಕರ ಮಾತ್ರ ಸುಮ್ಮನೆ ಇರ್ತಾರೆ, ಶರತ್ತಿಗೇನು ಹೇಳ್ದಿರ. ಈ ಕಡೆ ನಿತ್ಯ ತುಂಬ ಅಳ್ತಾ ಕೂತಿದ್ಲು. ಮನೆಯವರೆಲ್ಲ ಅವಳನ್ನ ನೋಡಿ ಬೇಜಾರು ಮಾಡಿಕೊಂಡು ಅಜ್ಜಿ ಹೇಳ್ತಾರೆ, ನೋಡಿದ್ಯಾ ರಾಧಾ, ಆ ಹುಡುಗಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ. ಹುಡುಗಿಗೆ ನಮ್ಮನೆ ಸೊಸೆಯಾಗೋಳು ಹೇಗೆ ಅವಮಾನ ಮಾಡಿದ್ಬಿಟ್ಲು. ಇವಾಗ ನಾನು ನಿತ್ಯಗೆ ಏನಂತ ಸಮಾಧಾನ ಮಾಡೋದು, ಹೇಗೆ ಸಮಾಧಾನ ಮಾಡೋದು, ಛೇ ಅಂದರು. ರಾಧಾ: ಅವಳನ್ನ ಸಮಾಧಾನ ಮಾಡೋಕ್ಕೆ ಒಬ್ಬರೇ ಒಬ್ಬರಿದ್ದಾರೆ, ಅಮ್ಮ. ಯಾರು ರಾಧಾ ಅವರು? ರಾಧಾ: ಭುವಿ ಅಮ್ಮ ಅಂದ್ಲು. ಪುಟಾಣಿ ಚಿರುನ ನಿತ್ಯ ಹತ್ರ ಕರ್ಕೊಂಡು ಹೋಗಿ ಬಿಟ್ಟರು. ಮನೆಯವರೆಲ್ಲ ಒಂದು ಸೈಡಲ್ಲಿ ನಿಂತ್ಕೊಂಡು ಪುಟಾಣಿ ಚಿರು ಕೇಳ್ದ, ನಿತ್ಯ ಡಾರ್ಲಿಂಗ್, ಯಾಕೆ ಅಳ್ತಾ ಇದೆಯಾ? ನಿತ್ಯ ಕಣ್ಣೀರು ಒರೆಸ್ಕೊಂಡು, ಇಲ್ಲ ಪುಟ್ಟ, ನಾನು ಯಾಕೆ ಅಳ್ಳಿ, ನಮ್ಮ ಚಿರು ಪುಟಾಣಿ ಇರುವಾಗ. ಏನೇ ಆದರೂ ನಮ್ಮ ಪುಟಾಣಿ ಚಿರು ಒಬ್ಬ ಇದ್ದುಬಿಟ್ರೆ ನಮ್ಮ ನಿತ್ಯಾಗೆ ಅವಳಿಗೆ ಎಲ್ಲ ನೋವು ಮರೆತೋಗ್ಬಿಡುತ್ತೆ, ಅಷ್ಟು ಖುಷಿಯಾಗಿರ್ತಾಳೆ ಅವಳು. ರಾಧಾ: ನೋಡಿದ್ರಾಜಿ, ಎಷ್ಟೇ ನೋವಿದ್ರೂ ನಮ್ಮ ಪುಟಾಣಿ ಇದ್ದರೆ ಆ ನೋವನ್ನೆಲ್ಲ ಮರೆತುಬಿಡ್ತಾಳೆ ನಮ್ಮ ನಿತ್ಯ ಅಂತ ಹೇಳಿ ಅವರೆಲ್ಲ ಅಲ್ಲಿಂದ ಹೋದರು. ನಿತ್ಯ ಜೊತೆ ಪುಟಾಣಿ ಇರೋದನ್ನು ಈ ಕಡೆ ಈ ಲತಾ ನೋಡಿದ್ರು. ಅದನ್ನು ಸಹಿಸೋಕ್ಕಾಗ್ತೀರ ನಿತ್ಯ ಹತ್ರ ಬಂದು, ಯಾವಾಗಲೂ ನಮ್ಮ ಭುವಿ ನಿನ್ನ ಹತ್ರನೇ ಇರ್ತಾನಲ್ಲ, ಈ ಥರ ಇದ್ದರೆ ಅವ್ರ ಅಮ್ಮನ್ನ ಅವನು ಬೆರೆಯೋದು ಯಾವಾಗ, ಹೇಗಾಗುತ್ತೆ? ಸ್ವಲ್ಪನಾದರೂ ಆ ಮಗುನ ಅವ್ರ ಅಮ್ಮ ಹತ್ರ ಇರೋದಕ್ಕೆ ಬಿಡಬಾರ್ದಾ ಅಂತ ಮತ್ತೆ ಅವಳು ನೋವು ಮೇಲೆ ಇನ್ನೂ ನೋವು ಕೊಟ್ಬಿಟ್ಲು. ಸೊ ನಿತ್ಯ ಪಾಪ ನೋವು ತಡಿಲಾರದೆ ಅಲ್ಲಿಂದ ಹತ್ಕೊಂಡು ಹೊರಟೇ ಹೋಗ್ಬಿಡ್ತಾಳೆ. ಎಲ್ಲರೂ ಪಾರ್ಟಿ ಮುಗಿಸ್ಕೊಂಡು ಲೇಟಾಗಿ ಮನೆಗೆ ಬಂದರು. ಶರತ್ಗೆ ತಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಎಲ್ಲರ ಮುಂದೆ ಅವಳಿಗೆ ಅವಮಾನ ಮಾಡಿಬಿಟ್ಟೆ, ಛೇ ನನ್ನ ಕೈ ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ನಾನು ಅಂತ ಯೋಚನೆ ಮಾಡ್ತಾ ಕೂತಿದ್ದ. ರಾಧಾ ಅಲ್ಲಿಗೆ ಬರ್ತಾಳೆ. ಏನು ಶರತ್, ತುಂಬ ಖುಷಿಯಾಗಿದೆಯಾ ಅನಿಸುತ್ತೆ? ಶರತ್: ನಾನು ನೋಡಿದ್ರೆ ತುಂಬ ಖುಷಿಯಾಗಿದ್ದೀನಿ ಅಂತ ಅನಿಸ್ತಿದ್ಯಾ? ರಾಧಾ: ಇನ್ನೇನಪ್ಪ, ಖುಷಿಯಾಗಿರಲೇಬೇಕಲ್ಲ. ಲಾವಣ್ಯ ಮಾತು ಕೇಳಿಕೊಂಡು ಪಾಪ ನಿತ್ಯ ಹೊಡೆದು ಅವಮಾನ ಮಾಡಿಬಿಟ್ಟಲ್ಲೋ. ಅಲ್ಲಿ ಜಗಳ ತೆಗ್ದಿದ್ದೆ ಲಾವಣ್ಯ, ಅದು ಗೊತ್ತಾ ನಿನಗೆ? ಅದೇನು ನೋಡಿ ಮೆಚ್ಕೊಂಡು ಅವಳನ್ನು ನೋಡು, ನಿನಗೆ ಅವಳ ಮೇಲೆ ಪ್ರೀತಿ ಇರ್ಬೋದು, ಆದರೆ ನಮಗೆ ನಿತ್ಯ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಶರತ್: ಅಲ್ಲ ಅಕ್ಕ, ಅದು ಪಾರಿಜಾತ. ರಾಧಾ: ಬೆಂಕಿ ಬಿತ್ತು ನಿನ್ನ ಪಾರಿಜಾತಗೆ. ಅಲ್ಲ ಕಣೋ, ನೀನು ಪ್ರೀತಿನೇ ಮಾಡಿರಬಹುದು, ಆದರೆ ತಪ್ಪೇ ಮಾಡ್ದಿರೋ ನಿತ್ಯಗೆ ಹೇಗೋ ಶಿಕ್ಷೆ ಕೊಟ್ಟೆ. ಎಲ್ರಿಗೂ ಹೇಳ್ತಿದ್ದೆ ನಿತ್ಯ ನನ್ನ ಜವಾಬ್ದಾರಿ ಅಂತ, ಅದು ನೀನೇ ಮರ್ತುಬಿಟ್ಟ. ಶರತ್: ಅಕ್ಕ ಹಾಗಲ್ಲ, ಅವರಿಬ್ಬರು ಯಾವಾಗಲೂ ಹಾಗೆ, ಇವ್ರಿಗೊಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ. ಕಾಲೇಜಲ್ಲೂ ಇವರಿಬ್ರಿಗೂ ಯಾವಾಗಲೂ ಜಗಳ ಆಗ್ತಾನೆ ಇರುತ್ತೆ. ಇವರಿಬ್ಬರನ್ನೂ ಒಟ್ಟಿಗೆ ಬಿಟ್ಟು ತಪ್ಪು ಮಾಡಿದ್ನಾ? ರಾಧಾ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ನಿತ್ಯ ತನಗಾದ ಅವಮಾನ ಹಾಗೆ ಬೇಜಾರಿಗೆ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾಳೆ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಯಾರೂ ಶಾಶ್ವತ ಅಲ್ಲ. ಆಂಟಿ ಹೇಳಿದ ನಿಜಾನೇ, ನಾನು ಇಲ್ಲೇ ಇದ್ದರೆ ನಮ್ಮ ಪುಟಾಣಿ ರಾಧಕ್ಕ ಹತ್ರ ಹೊಂದ್ಕೊಳ್ಳಲ್ಲ, ಹಾಗೆ ಅಮ್ಮ ಅಂತ ಕೂಡ ಒಪ್ಕೊಳ್ಳಲ್ಲ. ಅದಕ್ಕೆ ಆದಷ್ಟು ಬೇಗ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಳೆ. ರಾತ್ರಿ ತಡವಾಗುತ್ತೆ. ನಿತ್ಯ ಆ ಮನೆ ಬಿಟ್ಟು ಹೋಗಬೇಕು ಅಂತ ಮೇನ್ ಡೋರ್ ಓಪನ್ ಮಾಡಿ ಹೆಜ್ಜೆ ಎತ್ತಿ ಇಡೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಬಂದ್ಬಿಡ್ತಾನಪ್ಪ ನಮ್ಮ ಚಿರು. ನಿತ್ಯ ಡಾರ್ಲಿಂಗ್ ಅಂದ. ನಿತ್ಯ ಆತಂಕದಿಂದ ಹಿಂದೆ ತಿರುಗ್ತಾಳೆ. ಚಿರು ಓಡ್ ಬಂದು ಅವಳನ್ನ ಅಪ್ಕೊಳ್ತಾನೆ. ಪುಟಾಣಿ, ನಿದ್ದೆ ಮಾಡ್ದಿರ ಇಷ್ಟೊತ್ತಲ್ಲಿ ಯಾಕೆ ಇದ್ದೆ ನೀನು? ಎದ್ದು ಇಲ್ಲೇನು ಮಾಡ್ತಾ ಇದೆಯಾ?
ಚಿರು: ನಿತ್ಯ ಡಾರ್ಲಿಂಗ್, ನಿಂಗೆ ಹರ್ಟ್ ಆಯಿತು ಅಂತ ನನ್ನ ಬಿಟ್ಟು ಹೋಗ್ತಾ ಇದೆಯಾ ಅಲ್ವಾ? ನಿತ್ಯ ಶಾಕ್: ನನಗೆ ಹರ್ಟ್ ಆಯಿತು ಅಂತ ನಿನಗೆ ಹೇಗೆ ಗೊತ್ತು ಚಿರುಪುಟ ಅಂದ್ಲು. ಆಗ ಶರತ್ ಎಂಟ್ರಿ ಕೊಟ್ಟ. ನಾನೇ ಹೇಳಿದ್ದು ಅಂದ್ಕೊಂಡು ಬಂದ. ನಿತ್ಯ ಅವನನ್ನು ನೋಡಿದ ಕೂಡಲೇ ಅವನ ಆಪೋಸಿಟ್ ಸೈಡ್ ತಿರ್ಕೊಂಡು ನಿಂತ್ಕೊಂಡ್ಳು. ಶರತ್: ನಿತ್ಯ, ಐ ಆಮ್ ರಿಯಲಿ ಸಾರಿ ನಿತ್ಯ, ನಾನು ನಿಜವಾಗ್ಲೂ ಆ ರೀತಿ ರಿಯಾಕ್ಟ್ ಮಾಡಬಾರ್ದಿತ್ತು. ಆದರೆ ನಿತ್ಯ: ಅಯ್ಯಯ್ಯೋ ಬಿಡಿ ಸರ್, ನೀವು ಯಾಕೆ ಸಾರಿ ಕೇಳ್ತೀರಾ? ನನಗೆ ಅಷ್ಟು ಜನ ಇದ್ದರೆ ಅವ್ರ ಮುಂದೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಈ ಥರ ಪಾರ್ಟೀಸ್ ನಾನು ಯಾವತ್ತೂ ಅಟೆಂಡ್ ಮಾಡಿಲ್ಲ. ಅದು ಅಲ್ದಿರ ಕಳ್ಳ ಕದಿಯೋದು ಬಿಟ್ಟಿದ್ದಾನೆ ಅಂದರೆ ಯಾರಾದರೂ ನಂಬ್ತಾರಾ? ಹಾಗೆ ನಾನು ಜಗಳ ಆಡೋದು ಬಿಟ್ಟಿದ್ದೀನಿ ಅಂದರೆ ನೀವು ಅದನ್ನು ನಂಬೋಕ್ಕೆ ಸಾಧ್ಯನಾ? ಇದೆಲ್ಲ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಇಟ್ಸ್ ಓಕೆ ಬಿಡಿ ಸರ್. ಶರತ್: ಹೇಗೆ ಕಲಿತೆ ನಿತ್ಯ ಈ ರೀತಿ ಚುಚ್ಚಿ ಮಾತಾಡೋದನ್ನು? ನಿತ್ಯ: ಏನು ಸರ್, ನಾನು ನಿಮಗೆ ಚುಚ್ಚಿ ಮಾತಾಡೋದನ್ನ? ಸರಿ ಸರ್, ಇನ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ. ಮಾತಾಡಿದ್ರೆ ತಾನೇ ಈ ಥರ ಎಲ್ಲ ಹೇಳೋದು. ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನಿರ್ತೀನಿ ಅಂತ ಹೇಳಿ ಚಿರುನ ಎತ್ಕೊಂಡು ಹೊರಟೇ ಬಿಟ್ಲು. ಶರತ್: ಓ ಗಾಡ್ ನಿತ್ಯ, ಐ ಆಮ್ ಸಾರಿ ಸಾರಿ ಸಾರಿ. ಮಾರ್ನಿಂಗ್ ಟೈಮ್ ಆಯಿತು. ನಿತ್ಯ ಎಲ್ರಿಗೂ ಕಾಫಿ ಮಾಡಿಕೊಡ್ತಾಳೆ. ಶರತ್ ಹತ್ರ ಕಾಫಿ ತೊಗೊಂಡು ಬಂದು, ರಾಧಕ್ಕ ಕಾಫಿ ಅಂದ್ಲು. ಶರತ್ ಪೇಪರ್ ಓದ್ತಾ ಕೂತಿದ್ದ. ರಾಧಾ ನಿತ್ಯ ಕೂಗಿದ್ದು ಕೇಳಿಸ್ಕೊಂಡು ಓಡ್ ಬಂದ್ಲು. ಕಾಫಿ ಆಯ್ತಲ್ಲ ನಿತ್ಯ ಅಂತಂದ್ಲು. ನಿತ್ಯ: ಹಾಂ ಹೌದಾ ಅಕ್ಕ, ಹಾಗಾದರೆ ಕಾಫಿ ಕುಡಿಯೋರು ಯಾರೂ ಬ್ಯಾಲೆನ್ಸ್ ಇಲ್ಲ ಅಂತೀರಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಶರತ್ ಕದ್ದು ಮುಚ್ಚಿ ನೋಡ್ತಿದ್ದ. ಸೊ ರಾಧಾ: ಹೇಯ್ ಶರತ್, ನಿನಗೆ ಬೇಡವೇನೋ ಕಾಫಿ? ಅವನು ಕೂಡ ರೇಗಿಸ್ಲೇಬೇಕು ಅಂತಲೇ ಹೀಗೆ ರಿಪ್ಲೈ ಮಾಡ್ತಾನೆ. ಶರತ್: ಬೇಕು, ಆದರೆ ನಾನು ಲಾವಣ್ಯ ಮಾಡೋ ಕಾಫಿ ಮಾತ್ರನೇ ಕುಡಿಯೋದು. ನಿತ್ಯ ಅವನನ್ನೇ ಗುರಾಯಿಸ್ಕೊಂಡು ನೋಡ್ತಾ ನಿಂತಿದ್ಲು. ಲಾವಣ್ಯ: ಓಕೆ ಶರತ್, ನಿಂಗೋಸ್ಕರ ನಾನೇ ಸ್ಪೆಷಲ್ ಕಾಫಿ ಮಾಡ್ಕೊಂಡು ಬರ್ತೀನಿ, ನೋಡ್ತಾ ಇರು. ನಿತ್ಯ ಕಾಫಿ ರಿಟರ್ನ್ ತೊಗೊಂಡು ಕಿಚನಿಗೆ ಬರ್ತಾಳೆ. ಲಾವಣ್ಯ ಕಿಚನ್ ಒಳಗಡೆ ಬಂದು ನಿಂತ್ಕೊಂಡು, ಅಯ್ಯಯ್ಯೋ ನನಗೆ ಕಾಫಿ ಮಾಡೋದಕ್ಕೆ ಬರಲ್ಲ, ಸುಮ್ಮನೆ ಬಿಲ್ಡಪ್ ಕೊಟ್ಟು ಬಂದೆ ಛೇ ಅಂತ ಯೋಚನೆ ಮಾಡ್ತಿರ್ತಾಳೆ. ಒಳಗಡೆ ಬಂದ ನಿತ್ಯ ಕೈಯಲ್ಲಿದ್ದ ಕಾಫಿ ಕಪ್ನ ತೊಗೊಂಡು ಹೋಗಿ ಅದನ್ನೇ ನಾನು ಮಾಡಿದ್ದೀನಿ ಅನ್ನೋ ಶೋ ಆಫ್ ಕೊಟ್ಕೊಂಡು ನಮ್ಮ ಶರತ್ತಿಗೆ ಕೊಡ್ತಾಳೆ. ಶರತ್ತು ಒಂದು ಸಿಪ್ ಕುಡಿದು, ವಾವ್ ಏನು ಸಕ್ಕತ್ತಾಗಿದೆ ಲಾವಣ್ಯ ಕಾಫಿ, ತುಂಬ ಸ್ವೀಟಾಗಿದೆ, ಐ ಲವ್ಡ್ ಇಟ್ ಯಾರ್, ಇನ್ಮೇಲೆ ನೀನೇ ನನಗೆ ಕಾಫಿ ಮಾಡಿಕೊಡ್ಬೇಕು ಓಕೆನಾ ಅಂದ. ಲಾವಣ್ಯ: ಓಕೆ ಶರತ್, ಇನ್ಮೇಲೆ ನಾನೇ ಮಾಡಿಕೊಡ್ತೀನಿ. ನಿತ್ಯ: ಅಮ್ಮ, ಅಜ್ಜಿ, ರಾಧಾ ಹಾಗೆ ಶರತ್ತು ಎಲ್ಲರೂ ಅವಳನ್ನೇ ನೋಡ್ತಾ ಇದ್ರು. ನಿತ್ಯ: ಅಜ್ಜಿ, ನಾನು ಶ್ರುತಿ ಮನೆಗೆ ಹೋಗ್ಬಿಟ್ಟು ಬರಲಾ? ಅಜ್ಜಿ: ನಿತ್ಯ, ನೀನು ಹೊರಗಡೆ ಹೋಗಬೇಕಾದ್ರೆ ಹೇಳಿಬಿಟ್ಟೇ ಹೋಗು, ಇಲ್ಲ ಎಲ್ಲನೂ ಹೇಳಿಬಿಟ್ಟೇ ಮಾಡು ಅಂತ ಯಾರು ಹೇಳಿದಾರಮ್ಮ ನಿನಗೆಲ್ಲಿ? ಹಾಂ, ನಿನ್ನ ಮೇಲೆ ಅಷ್ಟು ನಂಬಿಕೆ ಇದೆ, ಹೋಗ್ಬಿಟ್ಟು ಬಾ, ಆದರೆ ಬೇಗ ಬಂದ್ಬಿಡು ಅಂದರು. ನಿತ್ಯ: ಥ್ಯಾಂಕ್ ಯು ಅಜ್ಜಿ ಅಂತ ಹೇಳಿ ಹೋಗ್ತಾಳೆ. ಶ್ರುತಿ ಮನೆಗೆ ಹೋಗಿ ಅಲ್ಲಿಂದ ರಿಟರ್ನ್ ಬರ್ತಾ ಪೋಸ್ಟ್ ಆಫೀಸ್ಗೆ ಲೆಟರ್ ನೋಡೋದಕ್ಕೆ ಹೋಗ್ತಾಳೆ. ಆದರೆ ಅವಳ ನಿರೀಕ್ಷೆ ಫಲ ಸಿಗಲೇ ಇಲ್ಲ. ಅವಳಿಗೆ ಯಾಕೋ ಲೆಟರ್ಸ್ ಬರ್ತಾ ಇಲ್ಲ. ಬಟ್ ಇವಳಿಗೆ ಏನು ಗೊತ್ತು, ಕಲಾವಿದನಿಗೆ ಆಲ್ರೆಡಿ ಅವಳ ಪಾರಿಜಾತ ಸಿಕ್ಬಿಟ್ಟಿದ್ದಾನೆ ಅಂತ ಖುಷಿಯಲ್ಲಿ ತೇಳ್ತಾ ಇದ್ದಾನೆ, ನಾಟಕದ ಪಾರಿಜಾತನ ಇಟ್ಕೊಂಡು. ಶರತ್: ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ನೋಡೋಣ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈ ಎಪಿಸೋಡಲ್ಲಿ ಪಾಪ ಶರತ್ ನಿತ್ಯ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅವನು ಲಾವಣ್ಯ ಪಾರಿಜಾತ ಅನ್ನೋ ಪ್ರೀತಿಯಿಂದ ಕೈ ಮಾಡಿಬಿಟ್ಟಿದ್ದಾನೆ. ನಿತ್ಯ ಮೇಲೆ ಶರತ್ಗೆ ಫೀಲಿಂಗ್ಸ್ ಇದೆ, ಬಟ್ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನು ಹೊಡೆದಿದ್ದಾದ್ಮೇಲೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಸೊ ಇವಾಗ ನಿತ್ಯಗೆ ಉರಿಸ್ಬೇಕು ಅಂತಲೇ ಲಾವಣ್ಯನ ಒಂಥರ ಯೂಸ್ ಮಾಡ್ಕೊಳ್ಳೋ ಥರನೇ, ನಾಟ್ ದಟ್ ಗುಡ್ ವರ್ಡ್. ಪಾಪ
ಅವಳನ್ನ ಮುಂದೆ ಇಟ್ಕೊಂಡು ನಿತ್ಯಾಗೆ ಒರೆಸ್ತಾ ಇದ್ದಾನೆ. ಸೊ ಓಕೆ, ನೋಡೋಣ ಏನಾಗುತ್ತೆ ಅಂತ. ನಮ್ಮ ನಿತ್ಯ ಬೇರೆ ಕಲಾವಿದನ ಲೆಟರ್ಸ್ ಬಂದಿಲ್ಲ ಅಂತ ತುಂಬ ಟೆನ್ಷನ್ ಆಗಿದ್ದಾಳೆ. ಸೊ ಮತ್ತೆ ಇಲ್ಲೇ ಉಳ್ಕೊಂಡಿದ್ದಾಳೆ ಶರತ್ ಮನೆಯಲ್ಲೇ. ಏನಾಗುತ್ತೆ, ನಿತ್ಯನೇ ನಿಜವಾದ ಪಾರಿಜಾತ ಅಂತ ನಮ್ಮ ಶರತ್ಗೆ ಗೊತ್ತಾಗುತ್ತಾ, ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೊಂಡು ಬರ್ತೀನಿ. ಹಾಗೆ ನಾನೊಂದು ಹಾರರ್ ಸ್ಟೋರಿನ ನಿಮ್ಮ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾರರ್ ಸ್ಟೋರಿ ನಾನು ಹಾಕಬೇಕು. ಸೊ ಇದು ಅದು ಎರಡನ್ನೂ ಹಾಕಬೇಕು. ಬೆಳಿಗ್ಗೆ ಇದು ಇಲ್ಲ ಸಂಜೆ ಅದು, ಆ ಥರ ಟೈಮ್ ಸ್ಲಾಟ್ ನೋಡ್ಕೊಂಡು ಹಾಕ್ತೀನಿ. ಸೊ ಅದು ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಹಾರರ್ ಸ್ಟೋರಿನ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.